ಯಲಬುರ್ಗಾದಲ್ಲಿ ಬಯಲಾಯಿತು ಶಾಸಕರ ಆಪ್ತನ 200 ಎಕರೆ ಸೀಕ್ರೆಟ್ ಆಪರೇಷನ್. ಹಳ್ಳಿಕಟ್ಟೆಯ ಮೇಲೆ ಜಮೀನು ರೇಟ್ ಫಿಕ್ಸ್. ಅಧಿಕಾರಿಗಳನ್ನ ಕರೆಸಲು ಇವರೇನು ಸರ್ಕಾರವೇ? ಈಗ ನಿಮ್ದು 12.5 10-20 ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು. ರೇಟ್ ನಾ ಬಗೆಹರಿಸ್ತೀನಿ ಬಟ್ ನೀವು 2 ಲೆಕ್ಕದೊಳಗ ಮೊದಲು ಪಕ್ಕ ಮಾಡ್ತಾರೆ. ಶಾಸಕ ರಾಯರೆಡ್ಡಿ ಆಪ್ತನ ದಲ್ಲಾಳಿ ದಂಧೆಗೆ ರೈತ ಸಂಘದ ಬಸವರಾಜ್ ಚಿಲವಾಡಗಿ ಖಡಕ್ ವಾರ್ನಿಂಗ್. ವೇದಿಕೆ ಮೇಲೆ ರೈತರಿಗೆ 1 ಇಂಚು ಭೂಮಿ ಕೊಡಬೇಡಿ ಎನ್ನುವ ನಾಯಕರ ತೆರೆಮರೆಯ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರ ಅತ್ಯಾಪ್ತ SR ನವಲಿ ಹಿರೇಮಠ್ ಹಳ್ಳಿಗಳಲ್ಲಿ ನಿಂತು ಭೂಮಿ ಖರೀದಿಯ ದಲ್ಲಾಳಿ ಕೆಲಸ ಮಾಡ್ತಾ ಇರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಕೇವಲ 11-12 ಲಕ್ಷಕ್ಕೆ ರೈತರ ಭೂಮಿ ಕಬಳಿಸಲು ಹೊಂಚು ಹಾಕಿರುವ ಈ ದಲ್ಲಾಳಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈಗ ರಣಕಹಳೆ ಊದಿದೆ. ಏನಿದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಯಲಬುರ್ಗಾ ತಾಲೂಕಿನಲ್ಲಿ ಬರೋಬ್ಬರಿ 200 ಎಕರೆ ಕೃಷಿ ಭೂಮಿಯನ್ನ ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿ ಕಂಪನಿಗೆ ಕೊಡುವ ದೊಡ್ಡ ಸಂಚು ಬಯಲಾಗಿದೆ. ಶಾಸಕರ ಆಪ್ತ ನವಲಿ ಹಿರೇಮಠ್ ಗ್ರಾಮಸ್ಥರ ಮುಂದೆ ಕುಳಿತುಕೊಂಡು 12.25 ಹೇಳಿದ್ರಿ, 11.25 ಮಾಡೋಣ, ಹೆಚ್ಚು ಕಮ್ಮಿ ನಾನು ಬಗೆಹರಿಸ್ತೀನಿ ಅಂತ ಓಪನ್ ಆಗಿ ರೇಟ್ ಫಿಕ್ಸ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ತಹಶೀಲ್ದಾರ್ AC ತಲಾಟಿ ಎಲ್ಲರನ್ನ ನಾನು ಇಲ್ಲಿಗೆ ಕರೆಸ್ತೀನಿ ಅಂತ ಸೊಕ್ಕಿನ ಮಾತಾಡಿದ್ದಾರೆ. ಈಗ ನಿಮ್ದು 12.5 10-20 ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು. ರೇಟ್ ನಾ ಬಗೆಹರಿಸ್ತೀನಿ ಬಟ್ ನೀವು 2 ಲೆಕ್ಕದೊಳಗ ಮೊದಲು ಪಕ್ಕ ಮಾಡ್ತಾರೆ. ರೇಟ್ ನಾ ಬಗೆಹರಿಸ್ತೀನಿ. ನಿಮ್ದು 12.25 ಹೇಳಿರಿ, 11.70 12 10 20 ಸಾವಿರ ಹೆಚ್ಚು ಕಡಿಮೆ ಬಗೆಹರಿಸ್ತಂತ ಅದೇನು ತಿಳಿಕಿಸೆ ಮಾಡ್ರಿ. ಮೊದಲು ನನಗೆ 200 ಎಕರೆದ್ದು ನಡಕಿನ ಯಾರು ಮತ್ತೆ ಒಬ್ಬ ಇಲ್ಲ ಅಂದ್ರೆ ತಗೊಳಕ್ಕಾಗಲ್ಲ. 2 ಎಕರೆ ಚಿಕ್ಕ ಹೋಗ್ಬೇಕು. ನೀವೇನಲ್ಲಿ ಕೊಟ್ಟಿದ್ದೀರಿ, ಆ 200 ಎಕರೆದ ರೈತ ಇದ್ರೆ ನಾನು ಇಲ್ಲಿ ವಿಲೇಜ್ ಅಕೌಂಟೆಂಟ್ ಕರೆಸ್ತೀನಿ. ಇಮಿಡಿಯೇಟ್ ತಹಸೀಲ್ದಾರ್ ಬರ್ತಾರ, ಮ್ಯಾಪ್ ನೋಡ್ತಾರ, ಡಿಪಾರ್ಟ್ಮೆಂಟ್ ಬರ್ತಾರ. ಅದು ಕರೆಂಟ್ ಆಫೀಸ್ಗೆ ಅದು ಈಗ ಇದು ಲಕ್ಷ್ಮೀ ನಡತೆ ಅದ ಟೈಪ್ ಇಲ್ಲ ಆಗತೈತಿ. ಇನ್ನೊಂದು ಅಧಿಕಾರಿಗಳು ಇವರ ಜೇಬಿನಲ್ಲಿದ್ದಾರಾ, ಇವರೇನು ಸರ್ಕಾರ ನಡೆಸ್ತಿದ್ದಾರಾ ಎನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನು ಈ ದಲ್ಲಾಳಿ ದಂಧೆಯ ವಿರುದ್ಧ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಗೌರವಾಧ್ಯಕ್ಷ ಬಸವರಾಜ್ ಚಿಲವಾಡಗಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಬಿಡದಿಯಲ್ಲಿ ಸರ್ಕಾರವೇ 2,30,00,000 ಕೊಟ್ಟರು ರೈತರು ಭೂಮಿ ಕೊಡ್ತಾ ಇಲ್ಲ. ಆದ್ರಲ್ಲಿ ಕೇವಲ 11-12 ಲಕ್ಷಕ್ಕೆ ರೈತರನ್ನ ವಂಚಿಸಲಾಗ್ತಾ ಇದೆ. ನವಲಿ ಹಿರೇಮಠ್ ತಕ್ಷಣವೇ ಈ ದಲ್ಲಾಳಿ ಕೆಲಸವನ್ನ ನಿಲ್ಲಿಸಬೇಕು, ಇಲ್ಲದಿದ್ರೆ ರೈತ ಸಂಘದಿಂದ ಉಗ್ರ ಹೋರಾಟ ಗ್ಯಾರಂಟಿ ಅಂತ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಶಾಸಕ ಬಸವರಾಜ ರಾಯರೆಡ್ಡಿ ಅವರೇ, ನಿಮ್ಮ ಆಪ್ತನ ಈ ಭೂ ದಲ್ಲಾಳಿತನಕ್ಕೆ ನಿಮ್ಮ ಸಹಮತಿ ಇದೆಯಾ? ಅಧಿಕಾರಿಗಳನ್ನ ಹಳ್ಳಿ ಕಟ್ಟೆಗೆ ಕರೆಸಲು ಶಾಸಕರ ಆಪ್ತನಿಗಿರುವ ಅಧಿಕಾರವಾದರೂ ಏನು? ಬಡ ರೈತರ ಬೆವರಿನ ಭೂಮಿಗೆ ಕನ್ನ ಹಾಕ್ತಾ ಇರುವ ಈ ಮಾಫಿಯಾದ ಅಸಲಿ ಕಿಂಗ್ ಪಿನ್ ಯಾರು? ರೈತರನ್ನ ಯಾಮಾರಿಸಿ ಭೂಮಿ ಕಬಳಿಸಲು ಹೊಂಚು ಹಾಕಿರುವ ಈ ವ್ಯವಸ್ಥಿತ ಜಾಲಕ್ಕೆ ಬ್ರೇಕ್ ಬೀಳಬೇಕಿದೆ. ರೈತ ಸಂಘ ಈಗ ರಣರಂಗಕ್ಕೆ ಇಳಿದಿದ್ದು ಶಾಸಕರ ಆಪ್ತನ ದಲ್ಲಾಳಿ ದಂಧೆಗೆ ತಕ್ಕ ಪಾಠ ಕಲಿಸುವುದಕ್ಕೆ ಸಜ್ಜಾಗಿದೆ. ರೈತರಿಗೆ ಅನ್ಯಾಯವಾದ್ರೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ಯಾವತ್ತಿಗೂ ಸುಮ್ಮನೆ ಬಿಡಲ್ಲ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ಸೇಮ್ ಅದೇ ಬಿಟ್ಟು ಅದು 765 KV, ಇದು 765 KV ಆಗ್ತೈತಿ. ಆಯ್ತಾ? ಅದಕ್ಕೆ ನೀವು ಮೊದಲು ಒಪ್ಪಿಗೆ ನಿಮ್ದು ರೇಟ್ ಹೆಚ್ಚು ಕಡಿಮೆ ಆಗ್ತೈತಿ. ಏನ್ ತಲೆಕಿಸೆ ಮಾಡ್ರಿ, ನಿಮಗೆ ಭಾಳ 50 ಸಾವಿರ ಹೆಚ್ಚು ಕಡಿಮೆ ಆಗ್ತೈತಿ. ರೇಟ್ ಬಗ್ಗೆ ತಲೆಕಿಸೆ ಮಾಡ್ರಿ. ನೀವು 12.25 ಕೇಳಿರಿ, ನೀವು ಒಟ್ಟ 12 ಯಜಮಾನ್ರ ಆಯ್ತು. ಈಗ 11.75 ಅವ್ರು ಅಂದಾರ 11.25 12 ಆಗಲಿ, 11.75 ಆಗಲಿ, 12.25 ಆಗಲಿ. ಈಗ ಮೊದಲು ನನಗೆ ಇದು ಫಿಕ್ಸ್ ಆಗ್ಬೇಕು. ನೀವು ಫಿಕ್ಸ್ ಆದ ರೇಟಿಂದ ಬಿಟ್ಬಿಡ್ರಿ, ರೇಟಿಂದ ನೋಡಿ ಮಾಡಿಸ್ಕೊಡ್ರಿ. ಮತ್ತೆ ನೀವು ಎಸ್ ಅಂದಾಗ ರೋಡ್ ಪಕ್ಕ ಮಾಡಬೇಕು, ಆ ರೋಡ್ ಒಂದು ಹಾಕ್ಸ್ಬೇಕು. ಇವತ್ತು ಯಲಬುರ್ಗಾ ತಾಲೂಕಿನಲ್ಲಿ ಇವತ್ತು ನಿನ್ನೆ ದಿನ ಒಂದು ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ನವಲಿ SR ನವಲಿ ಹಿರೇಮಠ್ ಅಂತಕ್ಕಂಥ ಒಬ್ಬ ವ್ಯಕ್ತಿ
ಇವತ್ತು ಅವರು ಯಲಬುರ್ಗಾ ಗ್ರಾಮದಲ್ಲಿ ಪಟ್ಟಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿಗಳನ್ನು ಇವತ್ತು 200 ಎಕರೆಯನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇವತ್ತು ಖರೀದಿ ಮಾಡಿ ಇವತ್ತು ನಾನು ಕಂಪ್ನಿಗೆ ಕೊಡುವಂಥ ವ್ಯವಸ್ಥೆ ಇವತ್ತು ಅಲ್ಲಿ ನಡೆದಿದೆ. ಅದಕ್ಕೆ ನಾ ಎಲ್ಲ ಈ ಒಂದು ಮಾಧ್ಯಮದ ಮುಖಾಂತರ ನಾ ಎಲ್ಲ ರೈತ ಬಾಂಧವರಿಗೆ ಹೇಳ್ತೀನಿ, ಇವತ್ತು ಬಿಡದಿಯಲ್ಲಿ ಇವತ್ತು ಸರ್ಕಾರನೇ ಇವತ್ತು 2,30,00,000 ಇವತ್ತು ಹಣವನ್ನು ಕೊಟ್ಟು ಖರೀದಿ ಮಾಡ್ತಾರೆ. ಅಲ್ಲೇ ಒಂದು ಸಾಕಷ್ಟು ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಈ ಯಲಬುರ್ಗಾದಲ್ಲಿ ಕೇವಲ 11.5 ಲಕ್ಷ 12 ಲಕ್ಷ 12.5 ಲಕ್ಷ ನಾನು ಖರೀದಿ ಮಾಡ್ತೀನಿ, 200 ಎಕರೆ ನನಗೆ ಬೇಕು, ಎಲ್ಲ ಇಲ್ಲೇ ಎ ಸಿ ಅವ್ರನ್ನ, ತಹಶೀಲ್ದಾರ್ ಅವ್ರನ್ನ, ಗಿರ್ದಾವರಿ ಅವ್ರನ್ನ, ಆಮೇಲೆ ತಲಾಟಿ ಅವ್ರನ್ನ ನಾ ಕರೆಸ್ತೀನಿ ಅಂತಕ್ಕಂಥದ್ದು ಐತಲ್ಲ, ಇದೇನು ಇವರು ಸರ್ಕಾರನ? ಇವರು ಇವತ್ತು ರೈತ ಭೂಮಿ ಬೆಳಿತಕ್ಕಂಥ ಭೂಮಿಯನ್ನ ಇವತ್ತು ಖರೀದಿ ಮಾಡಿ ಇವತ್ತು ತಾವು ಏನು ದಲಾಳಿಗಳ ಕೆಲಸ ಮಾಡಕತ್ತಾರೆ. ಇವರು ಇವತ್ತು ಗುತ್ತಿಗೆದಾರರೇ ಕೆಲಸ ಮಾಡ್ತಿದ್ರು. ಇವತ್ತು ಇವರು ಈ ಭೂಮಿ ಖರೀದಿ ಮಾಡಿ ದಲಾಳಿ ಮಾಡ್ತಕ್ಕಂಥ ಕೆಲಸವನ್ನ ಆದಷ್ಟು ಬೇಗನೆ ಕೈ ಬಿಡಬೇಕು. ಇಲ್ಲಪ್ಪ ಅಂದ್ರೆ ನಮ್ದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇದು ತೀವ್ರವಾಗಿ ಪ್ರತಿಭಟಿಸ್ತೀವಿ. ತಾವೇನಾದ್ರೂ ಮುಂದುವರೆದು ಇವತ್ತು ಇದೇ ರೀತಿಯಾಗಿ ರೈತರನ್ನ ಯಾಮಾರಿಸಿ ಭೂಮಿ ಖರೀದಿ ಮಾಡೋದು ಇಲ್ಲಿಗೆ ನಿಲ್ಲಿಸಬೇಕು ಅವರು. ಯಾಕಂದ್ರೆ ಇವರು ಸರ್ಕಾರ ಅಲ್ಲ, ಇವರು ಖರೀದಿ ಮಾಡಾಕ ಇವತ್ತು ಖರೀದಿ ಮಾಡಿ ಇವತ್ತು ನೆಕ್ಸ್ಟ್ ಸರ್ಕಾರಕ್ಕೆ ಮಾರುವಂತ ವ್ಯವಸ್ಥೆ ಇವತ್ತು ಉನ್ನಾರ ನಡೆದಿದೆ. ಅದಕ್ಕೆ ಯಲಬುರ್ಗಾ